ಹಾಯ್ ಹಲೋ ನಮಸ್ಕಾರ. ನಾನು ಸತೀಶ್ ದೊಡ್ಡಮನೆ. ಸ್ನೇಹಿತರೆ, ನಾವುಗಳೆಲ್ಲ ಪ್ರತಿಯೊಬ್ಬರೂ ಕೂಡ ಇವತ್ತು ಹಣ, ಅಧಿಕಾರ ಹಾಗೂ ಆಸ್ತಿಯನ್ನು ಸಂಪಾದಿಸುವ ಕಡೆ ಹೆಚ್ಚು ಗಮನ ನೀಡಿ ಕೆಲಸ ಮಾಡ್ತಾ ಇರ್ತೀವಿ. ಖಂಡಿತ ಇದು ತಪ್ಪು ಅಂತ ನಾನು ಹೇಳೋದಿಲ್ಲ. ಆದರೆ ಇವುಗಳ ಜೊತೆಗೆ ನಾವು ಮುಖ್ಯವಾಗಿ ಇವತ್ತು ಗಮನ ಹರಿಸಬೇಕಾದ ಕೆಲವೊಂದು ವಿಚಾರಗಳಿವೆ. ಅವು ಯಾವುವೆ ಅಂದರೆ, ಮೊಟ್ಟ ಮೊದಲನೇದಾಗಿ ನಮ್ಮ ದೈಹಿಕ ಆರೋಗ್ಯ. ನಾವು ದೈಹಿಕವಾಗಿ ಸುಸ್ಥಿತಿಯನ್ನು ನಾವು ಕಾಪಾಡಿಕೊಂಡು ನಮ್ಮ ಆರೋಗ್ಯವನ್ನು ಹೊಂದಿದ್ದೇ ಆದರೆ ಯಾವುದೇ ರೀತಿಯ ಕೆಲಸಗಳನ್ನು ಅತಿ ಹೆಚ್ಚು ಉತ್ಸಾಹಭರಿತವಾಗಿ ಮಾಡೋದಕ್ಕೆ ಸಹಾಯ ಆಗುತ್ತೆ. ಆದ್ದರಿಂದ ನಾವೆಲ್ಲರೂ ಕೂಡ ನಮ್ಮ ದೈಹಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದರ ಕಡೆ ಹೆಚ್ಚು ಗಮನವನ್ನು ನೀಡಬೇಕಾಗುತ್ತೆ. ಅದು ಹೇಗೆ ಅಂದರೆ, ನಾವು ಬೆಳಿಗ್ಗೆ ಬೇಗ ಏಳುವ ಮುಖಾಂತರ, ವ್ಯಾಯಾಮ, ಧ್ಯಾನ, ಯೋಗ ಮಾಡುವ ಮುಖಾಂತರ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೋದು. ಒಳ್ಳೆಯ ಸತ್ವಯುತವಾದ ಆಹಾರವನ್ನು ಸೇವಿಸುವ ಮುಖಾಂತರ, ಪ್ರತಿದಿನ ಹಣ್ಣು, ತರಕಾರಿ ಹಾಗೂ ಹೆಚ್ಚು ನೀರು ಕುಡಿಯೋದ್ರ ಮುಖಾಂತರ ನಮ್ಮ ಆರೋಗ್ಯವನ್ನು ಸುಸ್ಥಿತಿಯಲ್ಲಿ ಇಟ್ಕೊಳ್ಬೋದು. ನಾವು ಪ್ರತಿದಿನ ಒಳ್ಳೆ ನಿದ್ದೆ ಮಾಡುವುದು ಕೂಡ ನಮ್ಮ ದೇಹದ ಆರೋಗ್ಯವನ್ನು ಕಾಪಾಡಿದ ಹಾಗೆ ಆಗುತ್ತೆ. ಖಂಡಿತ ಈ ನಿಟ್ಟಿನಲ್ಲಿ ನಾವೆಲ್ಲ ಒಂದು ಶ್ರಮ ವಹಿಸಿ ನಮ್ಮ ದೈಹಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳೋದ್ರ ಕಡೆ ಹೆಚ್ಚು ಗಮನ ಕೊಡಬೇಕಾಗುತ್ತೆ. ಇದರ ಜೊತೆಗೆ ಮತ್ತೊಂದು ಮುಖ್ಯವಾದ ವಿಚಾರ ಏನಂದರೆ, ನಮ್ಮ ಮಾನಸಿಕ ಆರೋಗ್ಯ. ಅಂದರೆ ನಮ್ಮ ಮನಸ್ಸನ್ನು ಸದೃಢವಾಗಿ ಇಟ್ಕೊಳ್ಬೇಕಾಗುತ್ತೆ. ನಮ್ಮ ಮನಸ್ಸು ಯಾವುದೇ ರೀತಿಯ ಆಸೆ ಆಮಿಷಗಳಿಗೆ ಬಲಿಯಾಗದೆ ಸದೃಢವಾಗಿ, ಬಲಿಷ್ಠವಾಗಿ ಇರಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ನಾವು ಪ್ರತಿದಿನ ನಮ್ಮ ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ಅಂದರೆ ನಾವು ನಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳನ್ನು ನಿಯಂತ್ರಿಸಿಕೊಂಡು ನಾವು ಯಾವುದೇ ರೀತಿಯ ಇನ್ನೊಬ್ಬರ ಪ್ರಚೋದನೆಗಳಿಗೆ, ಇನ್ನೊಬ್ಬರ ಒಂದು ಟೀಕೆಗಳಿಗೆ ಪ್ರತಿಕ್ರಿಯೆಗಳನ್ನು ನೀಡದೆ ಶಾಂತವಾಗಿ ನಾವು ಪರಿಸ್ಥಿತಿಗಳನ್ನು ಎದುರಿಸುವ ಕಡೆ ಗಮನವನ್ನು ನೀಡಬೇಕಾಗುತ್ತೆ. ಆದ್ದರಿಂದ ನಮ್ಮ ಮನಸ್ಸನ್ನು, ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳುವ ಪ್ರಯತ್ನವನ್ನು ನಾವು ಪ್ರತಿನಿತ್ಯ ಮಾಡಬೇಕು. ನಾವು ಬಲಿಷ್ಠವಾದ ಮನಸ್ಸನ್ನು ಹೊಂದಿದ್ದೇ ಆದರೆ ನಾವು ತೆಗೆದುಕೊಳ್ಳುವ ಯಾವುದೇ ನಿರ್ಧಾರಗಳಲ್ಲಿ ತಪ್ಪನ್ನು ನಾವು ಮಾಡೋದಕ್ಕೆ ಸಾಧ್ಯ ಇರೋದಿಲ್ಲ. ಒಳ್ಳೆಯ ನಿರ್ಧಾರಗಳನ್ನು ಕೈಗೊಳ್ತಾ ಸತ್ಕಾರ್ಯಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೂರನೇದು ಬಹಳ ಮುಖ್ಯವಾದ ವಿಚಾರ ಏನಂದರೆ, ಸ್ಕಿಲ್ ಡೆವಲಪ್ಮೆಂಟು. ನಮ್ಮಲ್ಲಿ ಅನೇಕ ವಿಷಯಗಳ ಕೊರತೆ ಇರುತ್ತೆ. ನಾವು ನಮ್ಮ ಕೌಶಲ್ಯಗಳನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಪ್ರತಿನಿತ್ಯ ನಾವು ಪ್ರಯತ್ನ ಪಡಬೇಕಾಗುತ್ತೆ. ಅವು ಮುಖ್ಯವಾಗಿ ಏನಂದರೆ, ನಮಗೆ ಒಂದು ಮಾತನಾಡುವ ಕಲೆ. ಮಾತನಾಡುವುದು ಕೂಡ ಒಂದು ಅತ್ಯುತ್ತಮವಾದ ಕಲೆ ಆಗಿರೋದ್ರಿಂದ ಚೆನ್ನಾಗಿ ಮಾತನಾಡುವುದನ್ನು ನಾವು ಕಲಿಬೇಕಾಗುತ್ತೆ. ವೇದಿಕೆಗಳ ಮೇಲೆ ಭಾಷಣ ಮಾಡುವ ಕಲೆಯನ್ನು ಕೂಡ ನಾವು ರೂಢಿಸ್ಕೊಳ್ಬೇಕಾಗುತ್ತೆ. ಪಬ್ಲಿಕ್ ಸ್ಪೀಕಿಂಗ್ ಸ್ಕಿಲ್ಸು ಇವತ್ತು ಯಾವುದೇ ಒಂದು ವ್ಯಾಪಾರ ಮಾಡೋದಕ್ಕಾಗಲಿ, ನಾವು ಜನಗಳ ಜೊತೆ ಒಂದು ಉತ್ತಮ ಸಂಪರ್ಕವನ್ನು ಇಟ್ಕೊಳ್ಬೇಕಂದ್ರೆ ಪಬ್ಲಿಕ್ ಸ್ಪೀಕಿಂಗ್ ಸ್ಕಿಲ್ಸು ಬಹಳ ಮುಖ್ಯವಾಗಿ ನಮಗೆಲ್ಲ ಅವಶ್ಯಕತೆ ಇದೆ. ಇದರ ಜೊತೆಗೆ ನಾವು ನಮ್ಮ ಒಂದು ತಾಂತ್ರಿಕ ವಿಚಾರಗಳ ಕಡೆ ಕೂಡ ಗಮನ ಕೊಡಬೇಕಾಗುತ್ತೆ. ಇವತ್ತು ಯೂಟ್ಯೂಬ್ ಇರ್ಬೋದು, ಸೋಷಿಯಲ್ ಮೀಡಿಯಾ, AI ಟೆಕ್ನಾಲಜಿ ಮತ್ತು ಡಿಜಿಟಲ್ ಮಾರ್ಕೆಟಿಂಗು, ಇವುಗಳ ಬಗ್ಗೆ ಕೂಡ ಹೆಚ್ಚಿನ ಮಾಹಿತಿಯನ್ನು ನಾವು ಕಲೆ ಹಾಕಿ ಆ ಒಂದು ಕೌಶಲ್ಯಗಳನ್ನು ನಾವು ಬೆಳೆಸ್ಕೊಂಡ್ರೆ ಖಂಡಿತ ಇದು ನಮ್ಮ ಒಂದು ಆರ್ಥಿಕವಾಗಿ ಹಾಗೂ ಸಾಮಾಜಿಕವಾಗಿ ಮುನ್ನಡೆ ಸಾಗಿಸಲು ಬಹಳ ಸಹಾಯ ನೀಡುತ್ತೆ. ಇದರ ಜೊತೆಗೆ ಕೆಲವೊಂದು ನಾಯಕತ್ವ ಗುಣಗಳನ್ನು ಕೂಡ ನಾವು ಅಳವಡಿಸ್ಕೊಳ್ಬೋದು. ನಾವು ಉತ್ತಮರಾಗಿ ನಾಯಕರಾಗಬೇಕಾದ್ರೆ ಯಾವುದರೆಲ್ಲ ಗುಣಗಳನ್ನು ನಾವು ಅಳವಡಿಸ್ಕೊಳ್ಬೇಕು ಅಂತ ನಾವು ಆಲೋಚನೆ ಮಾಡಿ ಒಳ್ಳೆಯ ನಾಯಕರಾಗುವ ಕಡೆ ಕೂಡ ನಾವು ಗಮನವನ್ನು ಹರಿಸಬೇಕಾಗತ್ತೆ. ನಾಲ್ಕನೇ ಮುಖ್ಯವಾದ ವಿಚಾರ ಏನಂದರೆ, ನಮ್ಮ ಕ್ಯಾರೆಕ್ಟರ್. ನಮ್ಮ ಒಂದು ಗುಣಗಳು ತುಂಬ ಮುಖ್ಯವಾಗಿ ಸಮಾಜದ ಮೇಲೆ ಪರಿಣಾಮ ಬೀರುತ್ತೆ. ನಾವು ಯಾವ ರೀತಿಯಾಗಿ ನಾವು ಇನ್ನೊಬ್ಬರನ್ನು ಗೌರವಿಸ್ತೀವಿ, ಒಂದು ಮಾನವೀಯತೆಯ ದೃಷ್ಟಿಯಿಂದ ಯಾರ ಮನಸ್ಸನ್ನು ನೋಯಿಸದೆ ಇನ್ನೊಬ್ಬರಿಗೆ ಸಹನೆ ಹಾಗೂ ವಿನಯದಿಂದ ನಾವು ವರ್ತಿಸಬೇಕಾಗುತ್ತೆ. ಈ ರೀತಿಯಾದ ಒಳ್ಳೆಯ ಗುಣಗಳು ಸಮಾಜದಲ್ಲಿ ನಾವು ಒಂದು ಹೆಸರು ಮಾಡೋದಕ್ಕಾಗಲಿ, ಒಂದು ಪ್ರತಿಷ್ಠೆಯನ್ನು ಗಳಿಸುವುದಕ್ಕಾಗಲಿ ಸಹಾಯ ಮಾಡುತ್ತೆ. ಒಳ್ಳೆಯ ಗುಣಗಳನ್ನು ನಾವು ಹೊಂದಿದ್ದೇ ಆದರೆ ಪ್ರತಿಯೊಬ್ಬರು ಕೂಡ ನಮ್ಮನ್ನು ಗೌರವಿಸ್ತಾರೆ. ಆದ್ದರಿಂದ ನಮ್ಮ ಆಂತರ್ಯದ ಗುಣಗಳನ್ನು ಹೆಚ್ಚಿಸಿಕೊಳ್ಳೋದ ಕಡೆ ನಾವು ಗಮನ ಕೊಡಬೇಕಾಗುತ್ತೆ.
ಇದರ ಜೊತೆಗೆ ನಮ್ಮ ಜ್ಞಾನವನ್ನು ಕೂಡ ಪ್ರತಿನಿತ್ಯವೂ ನಾವು ಅಭಿವೃದ್ಧಿ ಪಡಿಸುವ ಕಡೆ ಕೂಡ ಗಮನ ನೀಡಬೇಕಾಗುತ್ತೆ. ನಮ್ಮ ಜ್ಞಾನ ಅಂದರೆ ನಾವು ಪ್ರತಿದಿನ ಓದುವ ಹವ್ಯಾಸವನ್ನು ರೂಢಿಸ್ಕೊಳ್ಬೇಕು. ನಮ್ಮ ಒಂದು ಯಶಸ್ವಿ ವ್ಯಕ್ತಿಗಳ ಅನುಭವಗಳಿಂದ ಪಾಠಗಳನ್ನು ಕಲಿತು ಅವರ ಒಂದು ವಿಚಾರಧಾರೆಯನ್ನು ನಮ್ಮ ದೈನಂದಿನ ಜೀವನದಲ್ಲಿ ನಾವು ಅಳವಡಿಸಿಕೊಂಡಿದ್ದೇ ಆದರೆ ನಾವು ಮಾಡುವ ಪ್ರತಿ ಕೆಲಸದಲ್ಲೂ ಯಶಸ್ಸನ್ನು ಕಾಣ್ಬೋದು. ಆದ್ದರಿಂದ ನಮ್ಮ ಜ್ಞಾನ ಪ್ರತಿದಿನ ಹೆಚ್ಚುವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಾಗುತ್ತೆ. ನಾವು ಹೆಚ್ಚು ವಿಚಾರಗಳನ್ನು ನಾವು ತಿಳ್ಕೊಂಡಿದ್ದೇ ಆದರೆ ನಮ್ಮಲ್ಲಿ ಆತ್ಮವಿಶ್ವಾಸ ಕೂಡ ಹೆಚ್ಚಿರುತ್ತೆ. ನಾವು ಅನೇಕ ಈಗ ನ್ಯೂಸ್ ಪೇಪರ್ಗಳನ್ನು ಓದುವುದರ ಮುಖಾಂತರ ಮತ್ತು ಸೋಷಿಯಲ್ ಮೀಡಿಯಾನಲ್ಲಿ ಯೂಟ್ಯೂಬ್ ಚಾನೆಲ್ ಮುಖಾಂತರ ಒಳ್ಳೊಳ್ಳೆಯ ವಿಚಾರಗಳನ್ನು ನಾವು ಪ್ರತಿನಿತ್ಯ ತಿಳಿದುಕೊಳ್ಳಬೇಕಾಗುತ್ತೆ. ಈ ಒಂದು ಜ್ಞಾನವನ್ನು ನಾವು ಹೆಚ್ಚಿಸ್ತಾ ಬಂದರೆ ನಮಗೆ ಗೊತ್ತಿಲ್ದಿರ ನಮ್ಮ ಒಂದು ವ್ಯಕ್ತಿತ್ವದಲ್ಲೂ ಕೂಡ ಬದಲಾವಣೆ ಆಗುತ್ತೆ ಅಂತ ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದರ ಜೊತೆಗೆ ಕೊನೆಯದಾಗಿ ಮುಖ್ಯವಾಗಿ ನಮಗೆ ಬೇಕಾಗಿರೋದು ನಾವು ಮಾಡುವ ಕೆಲಸಗಳಲ್ಲಿ ನೈತಿಕತೆಯನ್ನು ಇಟ್ಟುಕೊಂಡು ಕೆಲಸ ಮಾಡಬೇಕಾಗುತ್ತೆ. ಯಾವುದೇ ರೀತಿಯ ಒಂದು ತಪ್ಪು ಹಾದಿಯನ್ನು ನಾವು ತುಳಿದಿರೋ ಹಾಗೆ ನ್ಯಾಯ ನೀತಿ ಧರ್ಮವನ್ನು ಅನುಸರಿಸುತ್ತಾ ಇನ್ನೊಬ್ಬರ ಮನಸ್ಸಿಗೆ ನೋವನ್ನು ಉಂಟು ಮಾಡದಿರೋ ಹಾಗೆ ನಾವು ಕೆಲಸ ಮಾಡಬೇಕಾಗುತ್ತೆ. ಒಂದು ಯಾವುದೇ ರೀತಿಯ ಶಾರ್ಟ್ಕಟ್ನಲ್ಲಿ ನಾವು ದುಡ್ಡು ಮಾಡುವ ಕಡೆ ಹೋಗಬಾರ್ದು. ಆದ್ದರಿಂದ ನಮ್ಮ ಒಂದು ನೈತಿಕ ಜೀವನ ಕೂಡ ನಮ್ಮ ಒಂದು ವ್ಯಕ್ತಿತ್ವದ ಮೇಲೆ ಬಹಳ ಮುಖ್ಯವಾದ ಪರಿಣಾಮವನ್ನು ಉಂಟು ಮಾಡುತ್ತೆ. ಈ ಒಂದು ನಾವು ಮೇಲೆ ಹೇಳಿದಂತಹ ಎಲ್ಲ ಗುಣಗಳನ್ನು ನಾವು ಹೊಂದಿದ್ದೇ ಆದರೆ ಇದೇ ನಮಗೆ ಮುಖ್ಯವಾಗಿ ಸಂಪತ್ತಾಗಿ ಮಾರ್ಪಾಡಾಗುತ್ತೆ. ಈ ಒಂದು ನಮ್ಮ ಆಂತರ್ಯದ ಸಂಪತ್ತನ್ನು ಯಾರೂ ಕೂಡ ಕಸಿದುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದೇ ನಮ್ಮಲ್ಲಿ ಇರುವಂತಹ ಹಣ, ಆಸ್ತಿ, ಅಧಿಕಾರಗಳು ಇವತ್ತು ಇರುತ್ತೆ, ನಾಳೆ ಹೋಗುತ್ತೆ. ಆದ್ದರಿಂದ ಈ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಯತ್ನ ಪಟ್ಟು ನಮ್ಮ ಒಂದು ಶ್ರಮವನ್ನು ವಹಿಸಿ ಕೆಲಸ ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥಿಸ್ಕೊಳ್ತೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತ ನಿಮ್ಮ ಒಂದು ಅಭಿಪ್ರಾಯವನ್ನು ತಿಳಿಸಿ, ಲೈಕ್ ಮಾಡಿ, ಇನ್ನೊಬ್ಬರ ಜೊತೆ ಕೂಡ ಹಂಚಿಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನನ್ನ ಒಂದು ಯೂಟ್ಯೂಬ್ ಚಾನಲ್ ಸತೀಶ್ ದೊಡ್ಡಮನೆ ಚಾನಲ್ ನೀವು ಯಾರೂ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಕೊನೆಯಲ್ಲಿ ನಿಮ್ಮಲ್ಲಿ ಪ್ರಾರ್ಥಿಸುತ್ತಾ ನನ್ನ ಈ ಒಂದೆರಡು ಮಾತುಗಳನ್ನು ಮುಗಿಸ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.